ಹಲೋ ಎಲ್ರಿಗೂ ನಮಸ್ಕಾರ. ಇನ್ನು ಇವತ್ತಿನ ವ್ಲಾಗಲ್ಲಿ ನಾನು ಕರಿಬೇವು ಸೊಪ್ಪಿನ ಹೇರ್ ಡ್ರೈ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಹಾಗೆ ಫಟಾಫಟ ಅಂತೇಳಿ ಬೇಗನೆ ಆಗೋಗುತ್ತೆ. ಕೇವಲ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಫಟಾಫಟ ಅಂತೇಳಿ ನಾವು ಮನೆಯಲ್ಲೇ ಮಾಡ್ಕೊಬೋದು. ಕೆಮಿಕಲ್ಸ್ ಇರಲ್ಲ ನೋಡಿ. ಬನ್ನಿ ಹಾಗಾದರೆ ಇನ್ನೇನಕ್ಕೆ ತಡ, ಫಟಾಫಟ ಅಂತೇಳಿ ಹೇಳ್ಕೊಡ್ತೀನಿ ನೋಡಿ. ಇವಾಗ ನಾನು 4 ರಿಂದ 5 ಎಸಳು ಕರಿಬೇವು ಸೊಪ್ಪು ಬರುತ್ತಲ್ಲ, ಅದನ್ನು ನಾನು ಈ ರೀತಿ ವಾಶ್ ಮಾಡಿ ಒಣಗಿಸ್ಬಿಟ್ಟು ಈ ರೀತಿ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ನೀವು ವಾಶ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತಲ್ಲ, ಅದು ತಲೆಗೆ ಒಳ್ಳೆಯದಲ್ಲ. ಹಾಗಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನಲ್ಲಿ ಅದಷ್ಟು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಪ್ಯಾನಲ್ಲಿ ನಾನು ಇವಾಗ ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 15 ನಿಮಿಷನಾದರೂ ನಾವು ಈ ರೀತಿ ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದು ಹೋಗ್ಬಿಡುತ್ತೆ ನೋಡಿ. ಈ ರೀತಿ ಕಾಣಿಸುತ್ತೆ. ಇದನ್ನ ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ಹುರ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಕಪ್ಪು ಬಣ್ಣ ಬರೋವರೆಗೂ ಆ ರೀತಿ ಹುರ್ಕೊಂಡ್ರೆ ಸೇಮ್ ನಾವು ಏರ್ ಡ್ರೈ ಏನು ಕಲರ್ ಇರುತ್ತೋ ಸೊ ಅದೇ ರೀತಿಯೇ ಬರುತ್ತೆ ನೋಡಿ. ಇವಾಗ ನಂದು ಆಗಿದೆ. ಸೊ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪ ಟೈಮ್ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ನಾನು ಇದನ್ನು ಮಿಕ್ಸರ್ ಮಾಡ್ಕೊತಿದ್ದೀನಿ. ಇಲ್ಲ ಅಂತ ಹೇಳಿದರೆ ಅದನ್ನು ಹಾಗೇ ನಾವು ಮಿಕ್ಸರ್ ಹಾಕ್ಬಿಟ್ರೆ ಮಿಕ್ಸರ್ ಎದ್ದೊಳೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವ. ಹಾಗಾಗಿ ಅದನ್ನು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಟು ನೆಕ್ಸ್ಟ್ ನಾನು ಇವಾಗ ಅದನ್ನು ಮಿಕ್ಸರ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಇದಿಷ್ಟನ್ನೇ ಹಾಕಬೇಕು, ಅದು ಬದಲಿಗೆ ಇನ್ನೇನು ಹಾಕಬಾರ್ದು. ಜಸ್ಟ್ ನಾವು ಕರಿಬೇವು ಸೊಪ್ಪು ಏನಿರುತ್ತೆ ಅದಷ್ಟನ್ನೇ ನಾವು ಡ್ರೈ ಮಿಕ್ಸರ್ ಮಾಡ್ಕೋಬೇಕು. ಅದಕ್ಕೆ ಯಾವುದೇ ರೀತಿ ನೀರು ಮತ್ತೊಂದು ಏನೂ ಸೇರಿಸೋ ಅವಶ್ಯಕತೆ ಇಲ್ಲ, ಅದಷ್ಟನ್ನೇ ನಾವು ಪೌಡರ್ ಮಾಡ್ಕೊಬೇಕು ನೋಡಿ. ಇವಾಗ ನಾನು ಮಾಡ್ಕೊಂಬರ್ತೀನಿ. ನಾನು ಹೇಳಿರೋ ರೀತಿಯಲ್ಲೇ ನೀವು ಮಾಡಿದರೆ 100% ತುಂಬಾ ಚೆನ್ನಾಗಿರೋ ಏರ್ ಡ್ರೈ ನಿಮ್ಮದಾಗುತ್ತೆ ನೋಡಿ. ಇವಾಗ ಮಿಕ್ಸರ್ ಮಾಡಿಕೊಂಡು ಇವಾಗ ಪೌಡರ್ನ ನಾನು ಸಪ್ರೇಟಾಗಿ ಎತ್ತಿಡ್ಕೊಳ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ, ನಿಮಗೆ ಬೇಕಾದ್ರೆ ಇದನ್ನು ಇನ್ನೂ ಸ್ವಲ್ಪ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ನೆಕ್ಸ್ಟ್ ನಾನಿವಾಗ ಒಂದು ಬೌಲಲ್ಲಿ ನಾವೇನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಷ್ಟು ನಾನಿವಾಗ ಒಂದು ಬೌಲಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ಏನು ಸೇರಿಸ್ತೀವಿ ಅನ್ನೋದೇ ಭಾಳ ಮುಖ್ಯ ಆಗುತ್ತೆ. ಇದನ್ನು ನೀವು 2 ರೀತಿಯಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು. ಒಂದನೇದೇನಪ್ಪ ಅಂತೇಳಿದರೆ ಮೊಸರಲ್ಲಿ ಕೂಡ ನೀವು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ನೋಡಿ. ನಾನಿಲ್ಲಿ ಒಂದು ಬಟ್ಲಲ್ಲಿ 1 ಸ್ಪೂನ್ ಆಗೋವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತೇಳಿದರೆ ಆ್ಯಲೋವೆರಾ ಜೆಲ್ ಬರುತ್ತಲ್ಲ, ಅದನ್ನು ಕೂಡ ಇದಕ್ಕೆ ಏನು ನಾವು ಕರಿಬೇವು ಸೊಪ್ಪಿಂದು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ನೀವು ಆ್ಯಡ್ ಮಾಡ್ಕೋಬೋದು. ಅದು ನೋಡಿ ಇವಾಗ ನಾನು ಮೊಸರಲ್ಲಿ ನಾನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ನಿಮಗೆ ಬೇಕು ಅಂದರೆ ಆ್ಯಲೋವೆರಾ ಜೆಲ್ ಯಾವುದೇ ಬ್ರ್ಯಾಂಡ್ ಆದರೂ ಕೂಡ ನೀವು ತೊಗೊಂಡು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ನೋಡಿ. ನಾನಿಲ್ಲಿ 1 ಸ್ಪೂನ್ ಆಗೋವಷ್ಟು ಮೊಸರನ್ನ ತೊಗೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿನ ನೀವು ನೋಡಿಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಿಮ್ಗೆ ಯಾವುದು ಥರ ಬೇಕು, ಸ್ವಲ್ಪ ನೀರು ಥರ ಬೇಕು ಅಲ್ವಾ, ಸ್ವಲ್ಪ ಗಟ್ಟಿನೇ ಇರಲಿ, ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಮೊಸರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ. ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ. ನೆಕ್ಸ್ಟ್ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಫುಲ್ಲು ನಾವು ಓವರ್ ನೈಟ್ ಬಿಡಬೇಕು. ಇದನ್ನು 1 ನೈಟ್ ಫುಲ್ ಬಿಟ್ಟಾಗ ಇದು ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಗುತ್ತೆ. ಸೊ ಆವಾಗ ನೀವು ಇದನ್ನು ಅಪ್ಲೈ ಮಾಡಿದರೆ ನಿಜವಾಗ್ಲೂ ಗ್ರೇ ಏರ್ಸ್ ಏನಿರುತ್ತೆ ಅದೆಲ್ಲ ರೆಡ್ಯೂಸ್ ಆಗುತ್ತೆ. ಇದು ಫುಲ್ಲು ಗ್ರೇ ಏರ್ಸ್ ಇರುತ್ತಲ್ಲ, ಫುಲ್ಲು ಹೆಡ್ ಫುಲ್ಲು ಅವರಿಗೆಕಿನ ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುತ್ತಲ್ಲ, 1 ಅಥವಾ 2, 3 ಇರುತ್ತಲ್ಲ, ಈ ರೀತಿ ಇರುತ್ತಲ್ಲ, ಅಂಥವ್ರಿಂದ ಅಪ್ಲೈ ಮಾಡಿದರೆ ಟ್ರಸ್ಟ್ ಮೀ ನಿಜವಾಗ್ಲೂ ತುಂಬಾ ಬೇಗ ನಿಮ್ಮದು ಗ್ರೇ ಏರ್ಸ್ ಏನಿರುತ್ತೆ ಅದು ರೆಡ್ಯೂಸ್ ಆಗುತ್ತೆ ನೋಡಿ. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿದೆ. ಇವಾಗಷ್ಟೇ ಗ್ರೇ ಏರ್ಸ್ ಯಾರಿಗೆಲ್ಲ ಆಗ್ತಾ ಇದೆ, ಮೊದಲು ಇದನ್ನು ಮನೇಲಿ ಮಾಡಿಕೊಂಡು ನೀವು ಅಪ್ಲೈ ಮಾಡಿ ಫಸ್ಟು ಗ್ರೇ ಏರ್ಸ್ನ ಕಡಿಮೆ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ನಾನು ಶಿವರಾತ್ರಿ ದಿನ ಫುಲ್ಲು ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಅಲ್ಲಿ ಇಲ್ಲೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ನಮ್ಮದು ಶಿವರಾತ್ರಿ ಹಬ್ಬದ ಆಚರಣೆ ಹೀಗಿತ್ತು. ಇದು ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇ ನಾವು ಇದೇ ರೀತಿಯೇ ಮಾಡೋದು. ಇದು ಅಜ್ಜ ಅಜ್ಜಿ ಅಂತೇಳಿ ಕೂಡಿಸ್ತಾರೆ. ಇದು ಹಬ್ಬದ ದಿನ ಮಾಡಲ್ಲ, ನೆಕ್ಸ್ಟ್ ಡೇ ನಾವು ಮಾಡೋದು. ಹಬ್ಬದ ದಿನ ನಾರ್ಮಲಿ ಶಿವ ಪೂಜೆ ಮಾಡೋದು, ಅಭಿಷೇಕ ಮಾಡೋದು, ಅಂತೆ ಫಲಹಾರ ಇಡೋದು ಆ ರೀತಿ ಇರುತ್ತೆ. ಇದು ನೆಕ್ಸ್ಟ್ ಡೇ ಲಾಗ್. ಇದು ಹಬ್ಬದ ದಿನದಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ಫುಲ್ಲು ಲಾಗ್ ಮಾಡೋಕ್ಕಾಗಿಲ್ಲ. ಸಿಂಪಲ್ಲಾಗಿ ಒಂದು ಯಾವ ರೀತಿ ಪೂಜೆ ಮಾಡಿದ್ದೀವಿ ಅಂತೇಳಿ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತೇಳಿ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.